Hi everybody, welcome to the today class. So today we are going to discuss about the experiment to study the photoelectric effect. So in previous classes, so we studied the Hertz observation, Lenard's observation and Halbert's observation on photoelectric effect in different way, but all the theories are having the same explanation, that is the emission of electrons. ಸೊ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ಗಳನ್ನ ಡಿಫರೆಂಟ್ ಸೈಂಟಿಸ್ಟ್ಗಳು ಡಿಫರೆಂಟ್ ವೇನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಸೇಮ್ ಥಿಂಗ್ ದ ಎಕ್ಸ್ಪೆರಿಮೆಂಟ್ ಟು ಸ್ಟಡಿ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಅದನ್ನೇ ಸ್ಟಡಿ ಮಾಡ್ತೀರಾ. ಬಟ್ ಡಿಫರೆನ್ಸ್ ಏನಂದರೆ, ಸೊ ಹಿಯರ್ ದ ಪ್ರೊವೈಡಿಂಗ್ ಸಮ್ ಕಂಡೀಷನ್ಸ್. ಸೊ ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ ಪ್ರೂವ್ ಆಗಬೇಕಾದ್ರೆ ಸೊ ಯಾವ್ಯಾವ ಕಂಡೀಷನ್ಸ್ನ ಒಬೆ ಮಾಡುತ್ತೆ ಅಥವಾ ಯಾವ್ಯಾವ ಕಂಡೀಷನ್ಸ್ ಒಬೆ ಆಗಲ್ಲ, ಅಥವಾ ಆ ಎಕ್ಸ್ಪೆರಿಮೆಂಟ್ ಹೇಗೆ ರನ್ ಆಗುತ್ತೆ ಅಂತ ಇವಾಗ ಸ್ಟಡಿ ಮಾಡೋಣ. ರೈಟ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು, 5 ಮಾರ್ಕ್ ಎಕ್ಸ್ಪೆಕ್ಟೆಡ್. ತುಂಬ ಸರಿ ಕೇಳಿದ್ದಾರೆ ಆ್ಯಂಡ್ ಕೇಳ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್. ಆಲ್ರೆಡಿ ಈ ಡಯಾಗ್ರಾಮ್ ತುಂಬ ಫೆಮಿಲಿಯರಿಟಿ ಇದೆ, ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದ್ವಿ. ಸೇಮ್ ಥಿಂಗ್ ಒಂದು ಸೆಕೆಂಡ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. So once again, observe the diagram. So here T means glass tube, evacuated glass tube. So T1 is the side tube. What is the use of T1? ಈ ಸೈಡ್ ಟ್ಯೂಬ್ ಏನು ಮಾಡುತ್ತೆ ಅಂದರೆ ಈಸಿಯಾಗಿ ಯು ವಿ ರೇಸ್ನ ಹಲೋ ಮಾಡುತ್ತೆ. ಸೊ ಇಲ್ಲಿ ಹಲೋ ಆಗುತ್ತೆ ಟು ದ ಕ್ಯಾಥೋಡ್. ಕ್ಯಾಥೋಡ್ ಅಂದರೆ ಇಲ್ಲಿ ಫೋಟೋ ಸೆನ್ಸಿಟಿವ್ ಎಮಿಟರ್ ಪ್ಲೇಟ್ ಇರುತ್ತೆ. ಸೊ ಫೋಟೋ ಸೆನ್ಸಿಟಿವ್ ಎಮಿಟರ್ ಪ್ಲೇಟ್ ಯೂಸಸ್ ಏನು, ದಟ್ ಎಮಿಟ್ಸ್ ದ ಎಲೆಕ್ಟ್ರಾನ್ಸ್. ಯಾವಾಗ? ವೆನ್ ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಅಥವಾ ಲೈಟ್ ಎನರ್ಜಿ ಫಾಲ್ ಆದಾಗ. ರೈಟ್, ವಿಂಡೋ, ಕ್ವಾಡ್ಸ್ ವಿಂಡೋ. ಸೊ ಅದು ಯು ವಿನ ಹಲೋ ಮಾಡೋದಕ್ಕೆ ಯೂಸ್ ಮಾಡೋ ಪೋರ್ಷನ್. ರೈಟ್, ಸೊ ಹಾಗಾದರೆ ಟ್ಯೂಬ್ ಒಳಗಡೆ ಏನಿರುತ್ತೆ, ಒಂದು ಎಮಿಟರ್ ಪ್ಲೇಟು, ಒಂದು ಕಲೆಕ್ಟರ್ ಪ್ಲೇಟು. ಎಮಿಟರ್ ಪ್ಲೇಟಲ್ಲಿ ಫಿಕ್ಸ್ ಮಾಡಿದ್ದಾರೆ ಕ್ಯಾಥೋಡ್ ಹತ್ರ, ಕಲೆಕ್ಟರ್ ಪ್ಲೇಟು ಆ್ಯನೋಡ್ ಹತ್ರ. ಸೊ ಇಯರ್ ದ ಸರ್ಕ್ಯೂಟ್, ದಟ್ ಮೀನ್ಸ್ ಕ್ಯಾಥೋಡ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ ಆಸ್ ವೆಲ್ ಆಸ್ ಆ್ಯನೋಡ್ ಇಸ್ ಕನೆಕ್ಟೆಡ್ ಟು positive terminal of the battery through a microammeter, and voltmeter is connected to the parallel to the given circuit. So what is the use of ammeter? So ಈ process ಅಲ್ಲಿ ಪ್ರೊಡ್ಯೂಸ್ ಆಗೋ ಕರೆಂಟ್ನ ಮೆಜರ್ ಮಾಡೋದು. ವೋಲ್ಟ್ಮೀಟರ್ ಪೊಟೆನ್ಷಿಯಲ್ ಡಿಫರೆನ್ಸ್ನ ನೋಟ್ ಆನ್ ಮಾಡೋದು ಅಷ್ಟೇ. ರೈಟ್, ಸೊ ವೆರಿ ಸಿಂಪಲ್ ಕನ್ಸ್ಟ್ರಕ್ಷನ್. The experimental arrangement to study the photoelectric effect is as shown in the above figure. T is the evacuated glass tube. The side tube T1 is fitted with quads window. See, the side tube T1 is fitted with the quads window W. I hope you know that C and A are the electrodes, ಅಂದ್ರೆ ಒಂದು ಕ್ಯಾಥೋಡ್ and ಆನೋಡ್. C is the emitter coated with photosensitive material. C ಈ ಕ್ಯಾಥೋಡ್ ಪಾಯಿಂಟ್ ಇದೆಯಲ್ಲ, ಸೊ ಇಲ್ಲೊಂದು ಎಮಿಟರ್ ಪ್ಲೇಟ್ ಫಿಕ್ಸ್ ಮಾಡಿರ್ತೀವಿ. So that emitter plate is coated with photosensitive material. A is the collector. C is connected to the negative terminal of the high tension battery. So negative terminal of the high tension battery, and A is connected to positive terminal through the microammeter. A is connected to the positive terminal through the microammeter. The UV radiation are allowed to fall on emitter plate. So process observe ಮಾಡಿ. ಈ ಕ್ವಾಡ್ಸ್ ವಿಂಡೋ ಹತ್ರ ಯು ವಿ ರೇಡಿಯೇಷನ್ನ ಎಮಿಟರ್ ಪ್ಲೇಟ್ ಮೇಲೆ ಫಾಲ್ ಆಗೋ ಥರ ಸೊ ಸಿಸ್ಟಮ್ ಅರೇಂಜ್ ಮಾಡಬೇಕು. ದ ಯು ವಿ ರೇಡಿಯೇಷನ್ ಆರ್ ಅಲೌಡ್ ಟು ಫಾಲ್ ಆನ್ ಎಮಿಟರ್. ದ ಎಮಿಟರ್ ಎಮಿಟ್ಸ್ ಎಲೆಕ್ಟ್ರಾನ್ಸ್. ದೀಸ್ ಎಮಿಟೆಡ್ ಎಲೆಕ್ಟ್ರಾನ್ಸ್ ಆರ್ ಕಲೆಕ್ಟೆಡ್ ಬೈ ಕಲೆಕ್ಟರ್ due to the electric field created by the battery. Therefore, photoelectric current flows through the circuit, which is indicated by the microammeter. The potential difference between C and A are measured by the voltmeter. So very simple thing. When UV radiation, that means when suitable frequency of light energy or when suitable frequency of UV radiation through a quads window which is fall on a emitter plate. So emitter plate ಬಿದ್ದಾಗ emitter plate process ಏನು, that having a rich number of free electrons. ಯಾವಾಗ ಎಮಿಟರ್ ಪ್ಲೇಟ್ ಅಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸ್ಗಳು ಎನರ್ಜಿನ ಅಕ್ವೈರ್ ಮಾಡ್ಕೊಳ್ಳುತ್ತೋ ಆರ್ ಗೈನ್ ಮಾಡ್ಕೊಳ್ಳುತ್ತೋ, ದೇ ಸ್ಟಾರ್ಟ್ ಎಸ್ಕೇಪಿಂಗ್ ಫ್ರಮ್ ದ metal plate or emitter plate. So ಅದೇನಾಗುತ್ತೆ, you start flowing through the tube ಅಂದ್ರೆ within a tube. So towards the anode. So emitter plate ಇಂದ emitted electronsಗಳು
ಟುವರ್ಡ್ಸ್ ಆ್ಯನೋಡ್ ಮೂವ್ ಆಗ್ತಿರುತ್ತೆ. ಬಿಕಾಸ್ ವಿ ಆರ್ ಕ್ರಿಯೇಟಿಂಗ್ ಎಕ್ಸ್ಟರ್ನಲಿ ಎ ಪೊಟೆನ್ಷಿಯಲ್ ಡಿಫರೆನ್ಸ್. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಈ ನೆಗೆಟಿವ್ಸ್ನೆಲ್ಲ ಈ ಪಾಸಿಟಿವ್ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಸೊ ಇಲ್ಲಿರೋ ಎಮಿಟರ್ ಪ್ಲೇಟು ಎಲೆಕ್ಟ್ರಾನ್ಸ್ನ ಎಮಿಟ್ ಮಾಡಿದ್ರೆ ದ ಚಾರ್ಜಸ್ ವಿಚ್ ಫ್ಲೋಸ್ ಟುವರ್ಡ್ಸ್ ದಿ ಕಲೆಕ್ಟರ್ ಪ್ಲೇಟ್, ಅಂದರೆ ಕಲೆಕ್ಟರ್ ಪ್ಲೇಟು ಎಲೆಕ್ಟ್ರಾನ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ತಿದೆ ಅಂತ. ಸೊ ನಾವೇನು ಸ್ಟಡಿ ಮಾಡಿದ್ದೀವಿ, ಇಫ್ ಸಮ್ ಚಾರ್ಜಸ್ ಅಥವಾ ಚಾರ್ಜಸ್ ಅಟ್ ಮೋಷನ್ ಆರ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಎಲೆಕ್ಟ್ರಿಕ್ ಕರೆಂಟು. ಸೇಮ್ ಥಿಂಗ್ ಎಲೆಕ್ಟ್ರಿಕ್ ಕರೆಂಟೇನೆ, ಬಟ್ ಫೋಟಾನ್ ಅಂದರೆ ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ಎನರ್ಜಿ ಫಾಲ್ ಆದಾಗ ಎಲೆಕ್ಟ್ರಾನ್ಸ್ ಎಮಿಟ್ ಆಗೋದ್ರಿಂದ ಅದನ್ನು ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವು ನೇಮ್ ಮಾಡ್ತೀವಿ ಅಷ್ಟೇ. ರೈಟ್? ಎಮಿಟರ್ ಪ್ಲೇಟಿಂದ ಎಮಿಟೆಡ್ ಎಲೆಕ್ಟ್ರಾನ್ಸ್ಗಳು ಕಲೆಕ್ಟರ್ ಪ್ಲೇಟಲ್ಲಿ ಕಲೆಕ್ಟ್ ಆಗ್ತಿರುತ್ತೆ. ಸೊ ಈ ಪ್ರೋಸೆಸ್ ರನ್ ಆಗ್ತಿದೆ ಅಂದರೆ ಇಟ್ ಇಸ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆರ್ ಫೋಟೋ ಎಲೆಕ್ಟ್ರಾನ್ ಎಮಿಷನ್ ಅಂತ. ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ದ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಸಿಂಪಲ್ ವರ್ಕಿಂಗ್. ಸೊ ಹಾಗಾದರೆ ಏನು ಅಬ್ಸರ್ವ್ ಮಾಡಿದ್ವಿ ಕಂಡೀಷನ್ಸ್ ಎಲ್ಲ ಹಾಗಾದರೆ? ಸೊ ನಾವು ಸ್ಟಡಿ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ 5 ಪಾಯಿಂಟ್ಸು. ಸೊ ಇದನ್ನು ಕೇರ್ಫುಲ್ಲಾಗಿ ಬರೀಬೇಕು. ನಾನು ಹಾಗೆ ವಿತ್ ರೀಸನ್ ಕೊಡ್ತಾ ಹೋಗ್ತೀನಿ, ನೀಟಾಗಿ ಅಬ್ಸರ್ವ್ ಮಾಡಿ. ಆ್ಯಂಡ್ ವೆರಿ ಸಿಂಪಲ್, ಅರ್ಥ ಆಗುತ್ತೆ ಈಸಿಯಾಗಿ. So experimental observation of photoelectric effect. So loss of photoelectric effect. So experimental observation ಕೇಳಿದ್ರು ಸೇಫರ್ ಸೈಡ್ಗೆ ಡಯಾಗ್ರಾಮ್ ಹಾಕಿ ಮಿನಿಮಮ್ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಬರೆದ್ರೆ ಯು ವಿಲ್ ಗೆಟ್ ಎ ಫುಲ್ ಮಾರ್ಕ್ಸ್. The first point is, it is a common point. The photoelectric effect is an instantaneous process. Photoelectric effect is an instantaneous process. Instantaneous ಅಂದರೆ it doesn't depends on intensity of light. Intensity of light doesn't matter, but it depends on frequency of light. ನಾ ಹಾಗೆ ಹೇಳಿದ್ದೀನಿ, ಎಲೆಕ್ಟ್ರಾನ್ ಎಮಿಟ್ ಆಗಬೇಕಂದ್ರೆ ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ಲೈಟ್ ರೇಡಿಯೇಷನ್ ಫಾಲ್ ಆಗಬೇಕಂತ. ಸೊ ದಟ್ ವಿ ಕಾಲ್ ಇಟ್ ಆಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ. ದಟ್ ಮೀನ್ಸ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟು ಡಸಂಟ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ. ತುಂಬ ಬ್ರೈಟ್ನೆಸ್ ಇರೋ ಲೈಟ್ನ ಅಥವಾ ಹೈ ಇಂಟೆನ್ಸಿಟಿ ಇರೋ ಲೈಟ್ ಫಾಲ್ ಆದ ತಕ್ಷಣವೇ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ, ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಅಂತ ಅಂದ್ಕೊಳ್ಳೋದು ರಾಂಗ್ ಥಿಂಗ್. ಇಟ್ ಈಸ್ ಎನ್ ಇನ್ಸ್ಟಂಟೇನಿಯಸ್ ಪ್ರೊಸೆಸ್. ಅಂದರೆ ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಎನರ್ಜಿ ಯಾವಾಗ ಫಾಲ್ ಆದ್ರೂ ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತಿರುತ್ತೆ. ಇಟ್ ಇಸ್ ಅನ್ ಇನ್ಸ್ಟಂಟೇನಿಯಸ್ ಪ್ರೊಸೆಸ್. ಫಸ್ಟ್ ಥಿಂಗ್, ಇಟ್ ಇಸ್ ಕಾಮನ್ ಟು ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ಲನೇಷನ್ಸ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಫಾರ್ ಎ ಗಿವನ್ ಮೆಟೀರಿಯಲ್, ಫಾರ್ ಎ ಗಿವನ್ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ನಾವು ಯಾವ್ದು ಬೇಕು ಯೂಸ್ ಮಾಡ್ಬೋದು. ಎಮಿಟರ್ ಪ್ಲೇಟ್ ಅಂತ ಹೇಳಿದ್ನಲ್ಲಾಗಲೇ, ಸೊ ಅಲ್ಲಿ ಜಿಂಕ್ ಯೂಸ್ ಮಾಡ್ಬೋದು. ಸೊ ವೆರಿ ಗುಡ್ ಎಮಿಟರ್ ಯಾವುದಾದ್ರೂ ಬರಲಿ, ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ CCM ಇರ್ಬೋದು, ಯಾವುದು ಯೂಸ್ ಮಾಡ್ತೀವಿ ಮೆಟಲ್ಲು ಆಮೇಲೆ ಡಿಪೆಂಡ್ ಆಗುತ್ತೆ. ಸಾರಿ, CCM ಅಲ್ಲ. Given material, photo emission takes place above certain minimum frequency. So ಪ್ರತಿದಿನ ಕೊಡ್ತೀನಿ, minimum frequency of incident radiation is called threshold frequency. So ಹೇಳ್ತಿರೋದು ಇಷ್ಟೇ. So the emission of electron takes place for a given minimum frequency. So ಯಾವ minimum frequency ಅದು? For a given minimum frequency sorry for the inconvenience. So for a given material, photo emission takes place above certain minimum frequency of incident radiation. It is called threshold frequency. Electron emission possibilities ಆಗಬೇಕಂದ್ರೆ ಲೈಟ್ ಇನ್ಪುಟ್ ಆರ್ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಶುಡ್ ಬಿ ಗ್ರೇಟರ್ ದೆನ್ ಥ್ರೆಶೋಲ್ಡ್ ಆಗಿರಬೇಕು ಅಥವಾ ಥ್ರೆಶೋಲ್ಡ್ಗೆ ಈಕ್ವಲ್ ಆಗಿರಬೇಕು. ಥ್ರೆಶೋಲ್ಡ್ಗೆ ಈಕ್ವಲ್ ಆದರೆ ಎಲೆಕ್ಟ್ರಾನ್ ಜಸ್ಟ್ ಫ್ರೀ ಅಪ್ ಫ್ರಮ್ ದ ಮೆಟಲ್ ಸರ್ಫೇಸ್, ಬಟ್ ಗ್ರೇಟರ್ ಆಗಿದ್ರೆ ಡೆಫಿನೆಟ್ಲಿ ಇಟ್ ಗೆಟ್ಸ್ ಎಸ್ಕೇಪ್ ಫ್ರಮ್ ದ ಮೆಟಲ್ ಬಾಡಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಇನ್ ಕೇಸ್ if the incident light frequency or the above threshold frequency, photoelectric current is directly proportional to intensity of incident radiation. So compare the point 1 and point 3. Point 1 ಅಲ್ಲಿ ಏನು ಹೇಳಿದ್ದೀವಿ, it doesn't depend on intensity of light. ಯಾವಾಗ ಇನ್ಸಿಡೆಂಟ್ ಲೈಟು ಇಂಟೆನ್ಸಿಟಿ ಎಷ್ಟೇ ಹೈ ಇದ್ರೂ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಒಬೆ ಮಾಡಿಲ್ಲ ಅಂದರೆ ದ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಪಾಯಿಂಟ್ 3ನಲ್ಲಿ ಅಬೋವ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಆ ಇನ್ಪುಟ್ ಲೈಟ್ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ಗಿಂತ ಜಾಸ್ತಿ ಇದೆ ಅಂದರೆ ಡೆಫಿನೆಟ್ಲಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸೊ ಇವಾಗ ಇಂಟೆನ್ಸಿಟಿ ಆಫ್ ಲೈಟ್ ಜಾಸ್ತಿ ಮಾಡಿದಷ್ಟು ಫೋಟೋ ಎಲೆಕ್ಟ್ರಿಕ್ ಕರೆಂಟು ಜಾಸ್ತಿ ಆಗ್ತಿರುತ್ತೆ. ಓಕೆನಾ? ಸೊ ಈ ಗ್ರಾಫ್ ಅದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ದ ಗ್ರಾಫ್ ಇಸ್ ಪ್ಲಾಟೆಡ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ವರ್ಸಸ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್. ಸೊ ಗೊತ್ತಾಗ್ತಿದೆಯಾ? ಫ್ರಮ್ ದ ಹಾರಿಜನ್ನು ವಿತ್ ಇನ್ಕ್ರೀಸಿಂಗ್ ಇಂಟೆನ್ಸಿಟಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಸೊ ಯು ವಿಲ್ ಗೆಟ್ ಎ ಸ್ಟ್ರೈಟ್ ಲೈನ್. ರೈಟ್? ಸೊ ಇಂಟೆನ್ಸಿಟಿ ಜಾಸ್ತಿ ಆದಷ್ಟು ಎಲೆಕ್ಟ್ರಾನ್ ಎಮಿಷನ್ ಜಾಸ್ತಿ ಆಗ್ತಿರುತ್ತೆ, ಎಲೆಕ್ಟ್ರಾನ್ ಎಮಿಷನ್ ಜಾಸ್ತಿ ಆದಷ್ಟು ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಆ್ಯಂಡ್ ಫೋರ್ತ್ ಪಾಯಿಂಟ್, ಸೇಮ್ ವರ್ಡ್, above threshold frequency the maximum kinetic energy of photoelectrons. So the emission of photoelectrons ಅಂದರೆ kinetic energy ಏನು ಕೊಡ್ತೀವೋ ಎಲೆಕ್ಟ್ರಾನ್ಸ್ಗಳಿಗೆ is also directly proportional to
ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ದ ಫ್ರೀಕ್ವೆನ್ಸಿ ಹೈ ಆಗ್ತಿದ್ರೆ ವಿತ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಆಲ್ಸೋ ಇನ್ಕ್ರೀಸಸ್. ಗೊತ್ತಾಗ್ತಿದೆಯಾ? ಪ್ರೀವಿಯಸ್ಲಿ ಇಂಟೆನ್ಸಿಟಿನ ಎಲೆಕ್ಟ್ರಿಕ್ ಕರೆಂಟ್ ಕಂಪೇರ್ ಮಾಡಿದ್ವಿ. ಇಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ಯಾವಾಗ? ವಿತ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಸೊ ಮಿನಿಮಮ್ ಫ್ರೀಕ್ವೆನ್ಸಿ ಇದ್ದಾಗ ದರ್ ಇಸ್ ನೋ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್. ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತೀವಿ, ದರ್ ಇಸ್ ನೋ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್. ಯಾವಾಗ ಗ್ರೇಟರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗುತ್ತೋ, ಸೊ ಗ್ರೇಟರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ವಿತ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಆಲ್ಸೋ ಇನ್ಕ್ರೀಸಸ್. ಯು ವಿಲ್ ಗೆಟ್ ಎ ಸ್ಟ್ರೈಟ್ ಲೈನ್. ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾಗೇ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಆಲ್ಸೋ ಜಾಸ್ತಿ ಆಗ್ತಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಜಸ್ಟ್ ಬಿಕಮ್ ಝೀರೋ. ಫೋಟೋ ಎಲೆಕ್ಟ್ರಿಕ್ ಕರೆಂಟ್ನ ಝೀರೋ ಮಾಡಬೇಕಂದ್ರೆ ಸೊ ವಿ ಹ್ಯಾವ್ ಟು ಗಿವ್ ಎ ನೆಗೆಟಿವ್ ಪೊಟೆನ್ಷಿಯಲ್. Photo electric current just becomes zero at a particular negative voltage. It is called stopping potential. One more question, most expected. What is stopping potential? It is the minimum negative potential given to the anode where the photoelectric effect becomes zero. So now photoelectric effect to complete zero ಮಾಡಬೇಕಂದ್ರೆ anode potential ನ ನೆಗೆಟಿವ್ ಕನೆಕ್ಟ್ ಮಾಡಬೇಕು. ಅಂದ್ರೆ ನೆಗೆಟಿವ್ ಪರ್ಟಿಕ್ಯುಲರ್ ವೋಲ್ಟೇಜ್ ಮಾತ್ರ ಕಂಪ್ಲೀಟ್ photoelectric current zero ಆಗೋದು. ನೆಕ್ಸ್ಟ್ ಗ್ರಾಫ್ ಪ್ಲಾಟ್ ಮಾಡಿದಾಗ ಡೆಫಿನೆಟ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್. ಸೊ ಥ್ಯಾಂಕ್ ಯು.